ವೀಕೆಂಡ್ ಇರೋ ಹಿನ್ನೆಲೆಯಲ್ಲಿ ಬೆಂಗಳೂರಿನಿಂದ ಮಂಗಳೂರು ಕಡೆಗೆ ಹೋಗ್ತಾ ಇದ್ದಂತಹ 5 ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಲ್ಲಿ 2 ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಸಾವನ್ನಪ್ಪಿರುವಂಥ ಘಟನೆ ಹಾಸನದಲ್ಲಿ ನಡೆದಿದೆ. ನಿಯಂತ್ರಣ ತಪ್ಪಿ ಅತಿ ವೇಗದಿಂದ ಕಾರು ಚಾಲನೆ ಮಾಡ್ತಾ ಇದ್ದರಂತೆ ನಿಯಂತ್ರಣ ತಪ್ಪಿ ಪಲ್ಟಿ ಹೊಡೆದಿದೆ. ಇದರ ಪರಿಣಾಮವಾಗಿ 2 ಸಾವನ್ನಪ್ಪಿದ್ದಾರೆ. ಓರ್ವನಿಗೆ ಸ್ಥಿತಿ ಗಂಭೀರವಾಗಿದೆ ಅಂತಿದ್ದಾರೆ. ಸೂರಜ್ 19 ವರ್ಷ, ಅನೀಶ್ 18 ವರ್ಷ ಮೃತ ವಿದ್ಯಾರ್ಥಿಗಳು. ಬೆಂಗಳೂರು ಮೂಲದ ವಿದ್ಯಾರ್ಥಿಗಳು ಇವರು. ವೀಕೆಂಡ್ ಇರೋ ಹಿನ್ನೆಲೆಯಲ್ಲಿ ಬೆಂಗಳೂರಿನಿಂದ ಮಂಗಳೂರು ಕಡೆಗೆ ಹೋಗ್ತಾ ಇದ್ರು ಅನ್ಸುತ್ತೆ. ಈ ಸಂದರ್ಭದಲ್ಲಿ ಅಪಘಾತ ಆಗೋಗಿದೆ. ಇನ್ನು ಓರ್ವನ ಸ್ಥಿತಿ ಗಂಭೀರವಾಗಿದೆ ಅಂತ ಹೇಳ್ತಿದ್ದಾರೆ. BGS ಆಸ್ಪತ್ರೆಗೆ ಈಗಾಗಲೇ ಅವ್ರನ್ನ ದಾಖಲು ಕೂಡ ಮಾಡಿದ್ದಾರೆ. ಸೊ ಅಲ್ಲಿ ಅದೇ ಹಾಸನದ ಚನ್ನರಾಯಪಟ್ಟಣದ ಗೌಡಗೆರೆ ಸಮೀಪ ಆಗಿರುವಂತಹ ಅಪಘಾತ ಇದು. ಭೀಕರ ಅಪಘಾತ ಆಗಿ 2 ವಿದ್ಯಾರ್ಥಿಗಳು ಸಾವನ್ನಪ್ಪಿರುವಂಥದ್ದು. ವಯಸ್ಸಲ್ಲಿ ಅತಿ ಜೋರಾಗಿ ಓಡಿಸೋದು, ಜೋಶಲ್ಲಿ ಇರ್ತಾರೆ, ಹೋಶ್ ಕಳ್ಕೊಳ್ತಾರೆ. ಇನ್ನೇನಾದರೂ ಮಜಾ ಮಾಡ್ಕೊಂಡು ಓಡಾಡ್ತಾ ಇದ್ರಾ, ಎಣ್ಣೆ ಗಿಣ್ಣೆ ಹುಡ್ಕೊಂಡು ಗೊತ್ತಿಲ್ಲ, ಅದನ್ನೆಲ್ಲ ನೋಡ್ತಾರೆ ಪೊಲೀಸರು, ಚೆಕ್ ಮಾಡ್ತಾರೆ. ಕಾರ್ನಲ್ಲೆಲ್ಲ ಸಿಗುತ್ತೆ ಏನಾದರೂ. ನೋಡಿ, ನಿಮ್ಮನ್ನು ತಂದೆ ತಾಯಿಗಳು ಬೆಳೆಸಿ ಕಷ್ಟಪಟ್ಟು ನಿಮ್ಮನ್ನು ಓದಿಸಿ ಇಂಜಿನಿಯರಿಂಗ್ ಸೇರಿಸ್ತಿರ್ತಾರೆ. ಓದಬೇಕು, ಕಲಿಬೇಕು, ಎಲ್ಲ ಮಾಡಬೇಕು ಅಂತೇಳಿ ಆಸೆ ಇಟ್ಕೊಂಡಿರ್ತಾರೆ. ನೀವು ಹುಚ್ಚಾಟ ಮಾಡೋಕ್ಕೆ ಹೋಗಿ ಇರಬೇಕು, ಎಲ್ಲ ಮಜಾ ಮಾಡಬೇಕು. ಬಟ್ ಈ ರೀತಿಯಲ್ಲ. ನನ್ನ ಸಹೋದ್ಯೋಗಿ ಶಶಿಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಶಿಧರ್, ಈ ರೀತಿಯಾಗಿ ಅನೇಕ ಅಪಘಾತಗಳನ್ನು ನೋಡಿರ್ತೀವಿ, ಸಂಕಟ ಆಗ್ಬಿಡುತ್ತೆ. ಈ ವಿದ್ಯಾರ್ಥಿಗಳು ಈ ರೀತಿಯಾಗಿ ಅಪಘಾತಗಳಲ್ಲಿ ಸಾವನ್ನಪ್ಪುವಂಥದ್ದು ಏನಿದೆ ಅಪ್ಡೇಟ್ಸ್ ಈ ಪ್ರಕರಣದ ಬಗ್ಗೆ? ಅರುಣ್, ಇವರು ಇಂಜಿನಿಯರ್ ಓದ್ತಿದ್ದಂತಹ ವಿದ್ಯಾರ್ಥಿಗಳು ಬೆಂಗಳೂರಿನಿಂದ ಮಂಗಳೂರು ಕಡೆಗೆ ಇಕೋಸ್ಪೋರ್ಟ್ ಕಾಡಿನಲ್ಲಿ ತೆರಳ್ತಾ ಇರ್ತಾರೆ. ಈ ವೇಳೆ ಅತಿ ವೇಗದಿಂದ ಚಾಲಕನ ನಿಯಂತ್ರಣ ತಪ್ಪಿ ಕಾರು ರಸ್ತೆ ಬದಿಗೆ ಪಲ್ಟಿಯಾಗಿದೆ. ಸ್ಥಳದಲ್ಲೇ 2 ವಿದ್ಯಾರ್ಥಿಗಳು ದಾರುಣವಾಗಿ ಸಾವನ್ನಪ್ಪಿದ್ರೆ. ಓರ್ವನ ಸ್ಥಿತಿ ಗಂಭೀರವಿದೆ. ಅದನ್ನ BGS ಆಸ್ಪತ್ರೆಗೆ ರವಾನಿಸಲಾಗಿದೆ. ಇನ್ನಿಬ್ಬರು ಏನು ಸಣ್ಣ ಪುಟ್ಟ ಗಾಯಗಳಾಗಿದೆ, ಅವ್ರನ್ನ ಚನ್ನರಾಯಪಟ್ಟಣ ತಾಲೂಕು ಆಸ್ಪತ್ರೆಗೆ ರವಾನಿಸಲಾಗಿದೆ. ಆದ್ರೆ ಅತಿ ವೇಗವೇ ಅಪಘಾತಕ್ಕೆ ಕಾರಣ ಅಂತ ಹೇಳಿ ಸ್ಥಳೀಯರು ಹೇಳ್ತಾ ಇರ್ತಕ್ಕಂಥದ್ದು. ಅಲ್ಲದೆ ಇದೇ ಮಾರ್ಗದಲ್ಲಿ ಚನ್ನರಾಯಪಟ್ಟಣಕ್ಕೆ ತೆರಳುತ್ತಿದ್ದಂತ ಶಾಸಕ CN ಬಾಲಕೃಷ್ಣ ಅವರು ಅಪಘಾತದ ಸುದ್ದಿ ಕಂಡು ಅಲ್ಲೇ ಸ್ಥಳದಲ್ಲಿ ಇಳಿದು ಆ ಗಾಯಾಳುಗಳನ್ನು ತಮ್ಮ ಕಾರಿನಲ್ಲಿ ಆಸ್ಪತ್ರೆಗೆ ರವಾನಿಸ್ತಾರೆ. ಅಲ್ಲದೆ ಮೃತದೇಹಗಳನ್ನು ಸಹ ಆಂಬುಲೆನ್ಸ್ ಕರೆಸಿ ಅವ್ರನ್ನ ಸಹ ಸ್ಥಳಾಂತರ ಮಾಡ್ತಿದ್ದಾರೆ. ಇವರು ವಿದ್ಯಾರ್ಥಿಗಳು ವೀಕೆಂಡ್ ಹಿನ್ನೆಲೆಯಲ್ಲಿ ಮಂಗಳೂರು ಕಡೆಗೆ ತೆರಳುತ್ತಿದ್ದರು ಅಂತ ಹೇಳಿ ಈಗ ತಿಳಿದು ಬಂದಿರತಕ್ಕಂಥದ್ದು. ಸ್ಥಳಕ್ಕೆ ಸಂಚಾರಿ ಪೊಲೀಸರು ಭೇಟಿಯನ್ನು ನೀಡಿದ್ದಾರೆ. ಈಗ ಅಪಘಾತದ ರಭಸಕ್ಕೆ ಕಾರು ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿರ್ತಕ್ಕಂಥದ್ದು. ಅರುಣ್. ಓಕೆ ಶಶಿಧರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.